ಎಲ್ಲ ಸಿನಿ ಲವರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯೋಗೇಶ್. ಈಗ ಇಡೀ ಪ್ರಪಂಚ ಕಾಯ್ತಿರೋ ಒಂದು ಅಪ್ಡೇಟ್ ಅಂದರೆ ಅದು ಟಾಕ್ಸಿಕ್ ಮೂವಿ ಅಪ್ಡೇಟ್. ಕೆಲವು ದಿನಗಳ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಈ ವರ್ಷ ಅವ್ರ ಬರ್ಡೇಗೆ ಅವ್ರ ಫ್ಯಾನ್ಸ್ಗೆ ಅವ್ರು ಸಿಗಲ್ಲ ಅಂತ. ಈ ವಿಚಾರ ಕೇಳಿ ಅವ್ರ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗಿರ್ಬೋದು. ಬಟ್ ನಿನ್ನೆ ಅಷ್ಟೇ ಅವ್ರು ತಿರ್ಗಾ ಇನ್ನೊಂದು ಪೋಸ್ಟ್ ಮಾಡಿದ್ದಾರೆ, ಟಾಕ್ಸಿಕ್ ಮೂವಿ ಫಸ್ಟ್ ಅಪ್ಡೇಟ್. ಸೊ ಟಾಕ್ಸಿಕ್ ಮೂವಿ ನಿಮ್ಮೆಲ್ಲರಿಗೂ ಗೊತ್ತು, ಯಶ್ ಅವರ ಲೇಟೆಸ್ಟ್ ಮೂವಿ. ಈ ಮೂವಿ ಫಸ್ಟ್ ಅಪ್ಡೇಟ್ ಅವ್ರ ಬರ್ಡೇ ದಿನ ರಿಲೀಸ್ ಆಗ್ತಿದೆ. ಸೊ Jan 8, 2025ಗೆ ನಮಗೆ ಟಾಕ್ಸಿಕ್ ಮೂವಿದು ಫಸ್ಟ್ ಅಪ್ಡೇಟ್ ರಿಲೀಸ್ ಆಗ್ತಿದೆ. ಈ ಪೋಸ್ಟರ್ ಮೇಲಿರೋ ಈ ಒಂದು ಲೈನ್ ಯಶ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ತಿಳಿಸ್ತಿದೆ. ಈ ಹಿಂದೆ ರಿಲೀಸ್ ಆಗಿದ್ದ ಟೈಟಲ್ ಟೀಸರಲ್ಲೂ ಕೂಡ ಒಂದು ಲೈನ್ ಇತ್ತು, ಅ ಫೇರಿ ಟೈಲ್ ಫಾರ್ ಅ ಗ್ರೋನ್ ಅಪ್ಸ್. ಈ ಪೋಸ್ಟರಲ್ಲಿ ಈಸ್ ಅನ್ಟೈಮ್ಡ್ ಪ್ರೆಸೆನ್ಸ್ ಈಸ್ ಯುವರ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಈ ಲೈನಿಂದ ನಮ್ಗೆ ಅರ್ಥ ಆಗಿದ್ದು ಇದೊಂದು ಪಕ್ಕ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ. ಈಸ್ ಅನ್ಟೈಮ್ಡ್ ಪ್ರೆಸೆನ್ಸ್ ಇದರ ಅರ್ಥ ಒಬ್ಬ ಕಂಟ್ರೋಲೇ ಮಾಡೋಕ್ಕಾಗ್ದಿರೋ, ಒಬ್ಬ ಪ್ರೆಡಿಕ್ಟೇ ಮಾಡೋಕ್ಕಾಗ್ದಿರೋ ವ್ಯಕ್ತಿತ್ವ ಅಂತ. ಈ ಥರ ವ್ಯಕ್ತಿ ಯಾರ್ದಾದ್ರೂ ಎದುರುಗಡೆ ನಿಂತ್ಕೊಂಡ್ರೆ ಅವ್ರಿಗೆ ಅವ್ರು ಯಾರು ಅನ್ನೋ ಪ್ರಶ್ನೆ ಮೂಡಿಸುತ್ತೆ ಅನ್ನೋದೇ ಈ ಒಂದು ಲೈನ್ ಅರ್ಥ. ಈ ಒಂದು ಲೈನಿಂದ ಕನ್ಫರ್ಮ್ ಆಗಿದ್ದೇನು ಅಂದರೆ ಯಶ್ ಅವರು ಇದರೊಳಗೆ ಒಬ್ಬ ಗ್ಯಾಂಗ್ಸ್ಟರ್ ರೋಲ್ ಮಾಡ್ತಿರೋದು ಅಂತ ನಮ್ಗೆ ಅರ್ಥ ಆಯಿತು. ಆ್ಯಂಡ್ ಆಲ್ಸೋ ಈ ಪೋಸ್ಟರಲ್ಲಿ ಅಥವಾ ಟೈಟಲ್ ಟೀಸರಲ್ಲಿ ನೀವು ನೋಡಿದ್ರೆ ಯಶ್ ಅವರು ಒಂದು ಆ್ಯಡ್ ಹಾಕಿದ್ದಾರೆ, ಹಾಗೆ ಒಂದು ಬಾಯಲ್ಲಿ ಸಿಗರ್ ನೋಡ್ಬೋದು. ಈ ಎರಡು ಎಲಿಮೆಂಟು ಯಶ್ ಅವರು ಗ್ಯಾಂಗ್ಸ್ಟರ್ ರೋಲ್ ಮಾಡ್ತಿದ್ದಾರೆ ಅಂತ ಇನ್ನೂ ಸಪೋರ್ಟ್ ಜಾಸ್ತಿ ಮಾಡುತ್ತೆ. ಈ ಲೈನ್ ನೋಡಿದ್ಮೇಲೆ ನನಗನ್ಸಿದ್ದು ಇದೊಂದು ಸಿನಿಮಾ ಟೀಸರ್ ಆಗಿರಲ್ಲ, ಬರೀ ಯಶ್ ಅವ್ರದ್ದು ಕ್ಯಾರೆಕ್ಟರ್ ಟೀಸರ್ ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವು ನಾಳೆವರೆಗೂ ವೆಯ್ಟ್ ಮಾಡಲೇಬೇಕು. ನಾಳೆ ಬೆಳಗ್ಗೆ 10 ಗಂಟೆಗೆ ಟಾಕ್ಸಿಕ್ ಮೂವಿ ಅಪ್ಡೇಟ್ ನಮಗೆ ಸಿಗುತ್ತೆ. ಸೊ ಅವಾಗಲೇ ಗೊತ್ತಾಗೋದು ನಮಗೆ ಇದು ಕ್ಯಾರೆಕ್ಟರ್ ಟೀಸರಾ ಅಥವಾ ಸಿನಿಮಾ ಟೀಸರಾ ಅಂತ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಒನ್ಸ್ ಅಗೇನ್, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.